ಅವ್ರು ಹೇಳಿದ ನಿಜ. ನನಗೆ ಮೈಕ್ ಹಿಡ್ಕೊಂಡೆಲ್ಲ ಮಾತಾಡೋದು ಸ್ವಲ್ಪ ಕಷ್ಟ. ಈ ಬರಗಾಲದ ಬಿಸಿಲು, ಈ ಎಲೆಕ್ಷನ್ ಹವಾ ಮತ್ತು IPL ಇದೆಲ್ಲ ಬಂದು ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಯಾರೋ ಸಿನಿಮಾಗಳನ್ನ ರಿಲೀಸ್ ಮಾಡಲ್ಲ, ನಿಮ್ಗೆ ಗೊತ್ತಿದೆ. ನಮಗೇನು ಧೈರ್ಯ ಅಂತಂದರೆ ಸಿನಿಮಾ ತುಂಬ ಚೆನ್ನಾಗಿದೆ, ಹಾಗಾಗಿ ಏನು ಬಂದರೂ ಸರಿ ಸಿನಿಮಾ ರಿಲೀಸ್ ಮಾಡೋದು ಇಡೀ ತಂಡ ನಿರ್ಧಾರ ಮಾಡಿದೆ. ಈ ಸಿನಿಮಾ ಚೆನ್ನಾಗಾಗಲಿಕ್ಕೆ ಹೊರಗವರ್ಧನ್ ಸರ್ ಈ ಸಿನಿಮಾಗೆ ಯಾವುದೇ ರೀತಿ ಕೊರತೆ ಮಾಡಿ, ಮತ್ತು ನಮ್ಮ ಡೈರೆಕ್ಟರ್ ಬಗ್ಗೆ ಈಗ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ. ಟೆಕ್ನಿಕಲ್ ಟೀಮ್ ಬಗ್ಗೆ ಮತ್ತು ಸಿನಿಮಾ ಬಗ್ಗೆ ನಮಗೆ ಮಾತಾಡೋಕ್ಕೆ ಏನು ಬಿಟ್ಟಿಲ್ಲ, ಎಲ್ಲರೂ ಹೇಳಿದ್ದಾರೆ. ಆಮೇಲೆ ರಾಘವೇಂದ್ರ ಅವರು ಫಸ್ಟ್ ಟೈಮು ಸಿನಿಮಾ ಮಾಡಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಅನಿಸಲ್ಲ. ಆಮೇಲೆ ಇಲ್ಲಿನ ಕಲಾವಿದರುಗಳ ಆಯ್ಕೆನೂ ಕೂಡ ಬಜರಂಗ್ ಅವರು ಇರ್ಬೋದು, ಯಶ್ ಶೆಟ್ಟಿ ಇರ್ಬೋದು, ಅಥವಾ ಕಾಕ್ರೋಚ್ ಸುದಿಯವರು ಇರ್ಬೋದು, ಮತ್ತು ನಮ್ಮ ಮಹಾಂತೇಶ್, ಮತ್ತು ಗಣೇಶ, ಹೀಗೆ ಆಮೇಲೆ ಬಲರಾಜ್ ವಾಡೆ ಇವರು ಇದ್ದಾರೆ. ಹೀಗೆ ತುಂಬ ಜನ ಕಲಾವಿದರುಗಳು, ಒಳ್ಳೊಳ್ಳೆ ಕಲಾವಿದರು ಮತ್ತು ಒಳ್ಳೆ ಕತೆ. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಒಂದೇ ಸಿನಿಮಾದಲ್ಲಿ ಎಲ್ಲ ವರ್ಗದ ಆಡಿಯನ್ಸನ್ನ ನೋಡಿಕೊಂಡು ಸ್ಕ್ರಿಪ್ಟ್ ಮಾಡೋದು ಭಾಳ ಕಷ್ಟಪಟ್ಟು ಅದನ್ನು ಭಾಳ ಚಂದ ಮಾಡಿದ್ದಾರೆ. ಯಾಕೆಂದ್ರೆ ನಿಮಗೆ ಮಾಸ್, ಕ್ಲಾಸ್, ಮತ್ತು ಫ್ಯಾಮಿಲಿ ಆಡಿಯನ್ಸ್ ಮತ್ತು ಯೂತ್ಸ್, ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ದಿಗಂತ್ ಸರ್ ಒಬ್ಬ ಕಲಾವಿದನ ಅಭಿನಯದ ಆಯಾಮಗಳು ಗೊತ್ತಾಗುತ್ತೆ. ಬೇರೆ ಬೇರೆ ಥರದ ಪಾತ್ರಗಳು ಸಿಗ್ತಕ್ಕ ಬಹುಶಃ ಫಸ್ಟ್ ಟೈಮ್ ಈ ಥರದ್ದೊಂದು ಅಂತ ಅನ್ಸುತ್ತೆ ದಿಗಂತ್ ಸರ್. ಬಟ್ ಅದು ನಿಭಾಯಿಸಿರೋದು ಇದೆಯಲ್ಲ, ಹ್ಯಾಟ್ಸಪ್ ಸರ್. ಆಮೇಲೆ ಸಂಗೀತ ಮೇಡಮ್ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ನಂದು ಪಾತ್ರ ಬೇರೆ ಪಾತ್ರ, ಪೊಲೀಸ್ ಪಾತ್ರ, ತುಂಬ ಇಂಪಾರ್ಟೆಂಟ್ ಪಾತ್ರ. ಅದ್ರಿಗೆ ಏನು ಅಂತ ಕೇಳಬಾರ್ದು, ಏನು ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ ಅಂತ. ಯಾಕೆಂದರೆ ಡೈರೆಕ್ಟ್ರು ನಮಗೆ ಬಂದಾಗ ಡೈಲಾಗು ಇನ್ನೊಂದ್ಸತಿ ಟ್ರೈಲರ್ ಹಾಕಿಸ್ತೀವಿ. ಆಮೇಲೆ ಪಾತ್ರದ ಬಗ್ಗೆ ಏನು ಹೇಳಂಗಿಲ್ಲ, ಪೊಲೀಸ್ ಮೇಲೆ ಅಂತ ಅಷ್ಟೇ ಹೇಳಬೇಕು ಅಂತ ನಮಗೆ ಡೈರೆಕ್ಟರ್ ಸರ್ ಪ್ರಿಪೇರ್ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಾಗಿದೆ. ಏಪ್ರಿಲ್ 5ನೇ ತಾರೀಕು ರಿಲೀಸು. ದಯಮಾಡಿ ನಿಮ್ಮ ಸಪೋರ್ಟು ಭಾಳ ಮುಖ್ಯ ಮಾಧ್ಯಮದವರು. ನೀವಿಲ್ಲ ಅಂದ್ರೆ ನಾವು ಏನು ಮಾಡಿದ್ರು ಅಷ್ಟೇ. ಸೊ ಹೆಚ್ಚು ನೀವು ತಲುಪಿಸ್ತೀರಿ ಅನ್ನುವ ಭರವಸೆ ನಮಗಿದೆ. ಸೊ ಥ್ಯಾಂಕ್ ಯು.